ಹೊಡಿಲೆ ಹೊಡಿ ನೀನು ಇಲ್ಲಡ ನಿನ್ನ ಬದುಕಕ್ಕೆ ಬಿಡೋದಿಲ್ಲ ನನಗೆ ಹೊಡಿಯಕ್ಕೆ ಎತ್ತೀಯ ನೀನು ಕೋಲ್ ಎತ್ತೀಯ ನೀನು ಅಷ್ಟು ಧೈರ್ಯ ಬಂತ ನಿನಗೆ ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ. ಕೋಲ್ ಬಿಡಿ, ಇಲ್ಲಿ ಹೊಡೆದ ತೋರಿಸ್ತೀನಿ, ಬಿಡು ಅದನ್ನ ಕೋಲ್. ಇದ ಕೋಲ್ ತಗೊಂಡು ನಿನ್ನ ತಲೆನ ಹೊಡೆದು ನಾನು ಹೋಗ್ತೀನಿ ಜೈಲಿಗೆ. ನೋಡ್ತಿರೋ ನೀನು ಏನು ಕೋಲ್ ಕಸ್ಕಂತೀಯಾ? ನನಗೆ ವಾಪಸ್ ಕಸ್ಕೊಳಕ್ ಬರಲ್ಲ ಅಂತ ಮಾಡಿ ಏನು? ಬಿಡು ಕೋಲ್ ಬಿಡು. ಏಯ್ ನೀನೆಂತ ತಂದೆ ನೀನು? ನೋಡಲ್ಲಿ ಹುಡುಗ ಹೊಡೆದೈತಿ ತಲೆಗೆ. ಏನು ರಾಜು? ರಾಜು ಏನಾತಪ್ಪ? ತಡಿ, ನಾ ಪೊಲೀಸ್ರಿಗೆ ಫೋನ್ ಮಾಡ್ತೀನಿ. ನಿನ್ನ ಮಗನ ತಲೆ ನೀನ ಹೊಡೆದಲ್ಲ, ಈಗ ಪೊಲೀಸ್ರಿಗೆ ಫೋನ್ ಮಾಡಿ ಕರೆಸ್ತೀನಿ ನಾನು. ನೋಡ್ತೀರ ನೀನು? ಚಿನಾಲಿ, ನೀನು ಹೊಡೆದಿದ್ದಿ. ನೀನ ಜೋರ ಕಸ್ಕೊಂಡು ನನ್ನ ಕೈಯಿಂದ ಬಿಡ್ಲಿಲ್ಲ ನೀನು. ನನಗೆ ಗೊತ್ತಿಲ್ಲ ಹುಡುಗ ಹಿಂದಿದ್ದು. ನೀನ ಹೊಡೆದು ನನ್ನ ಮೇಲೆ ಹಾಕ್ತೇನೆ. ನಾನು ಫೋನ್ ಮಾಡಿ ನಾನು ಕರೆಸ್ತೀನಿ ಪೊಲೀಸರನ್ನ. ಇವತ್ತು ನಿನ್ನನ್ನು ಮಾತ್ರ ಬಿಡೋದಿಲ್ಲ ನಾನು. ನೋಡ್ತೀರಿ ನೀನು? ನಾನು ನೋಡುವಂತೆ ಅಂತ ನೋಡಲ್ಲಿ ಹುಡುಗನ ತಲೆಯಾಗಿದ್ದ ರಕ್ತ ಹೊಂಟಿರೋದು. ತಗೋ ಕರ್ಕೊಂಡು ನಡಿ ದವಾಖಾನೆ ನಿಂಗೆ ಮೊದ್ಲ. ರಾಜು ನಿಂಗೇನಾಗಲ್ಲಪ್ಪ, ಬಾ ದವಾಖಾನಿಗೆ ಹೋಗ್ಬಾ ನಾವು. ಇಲ್ಲಳಪ್ಪ ಏನಾಗಲ್ಲ, ಬಾ ಎತ್ಕೊಂಡು ತಿನ್ಬಾ ಮೆಲ್ಲಕಿತ್ ಬಾ. ಏನಾಗಲ್ಲ ಅಳ ರಾಜು, ಹೋಗೋಣ ನಾವು ದವಾಖಾನಿಗೆ ಹೋಗ್ಬಿಡೋಣಂತ. ಏನಾಗಲ್ಲಪ್ಪ ಆಡಬೇಡ. ಹಂದಿ ಅಂತಕ್ಯಾ ದಾರಿ ಬಿಡು. ಯಾವ್ದ್ರ ಚಲೋ ದವಾಖಾನೆ ಕರ್ಕೊಂಡೋಗು. ನಿನ್ನ ಹತ್ರ ರೊಕ್ಕ ರೈತೆ ಇಲ್ಲ. ಥೂ, ಕರ್ಕೊಂಡೋಗು. ನಾನು ಒಂದು 10,000 ಹಾಕ್ತೀನಿ ನಿನ್ನ ಅಕೌಂಟಿಗೆ. ಹೋಗು ಮೊದ್ಲ 10,000 ಕೊಟ್ಟಿದ್ದಿ ಅಂತಿದ್ರ ನಿನ್ನ ಮಗಂಗೆ ಈ ಥರ ಹಾಕಿದ್ದಿಲ್ಲ. ಇಲ್ಲಂತ ಬೊಗಳಿ ಈಗ ಹಾಕ್ತಾಳಂತ. ಈಗ ಆತು, ಹಾಕು, ದವಾಖಾನೆ ಕರ್ಕೊಂಡು ಹೋಗ್ತೀನಿ. ಗೌರ್ಮೆಂಟ್ ದವಾಖಾನೆ ಕರ್ಕೊಂಡು ಹೋಗ್ಬೇಡ, ಪ್ರೈವೇಟ್ ದವಾಖಾನೆ ಕರ್ಕೊಂಡೋಗು. ಹೇಳಿ ನೋಡು, 10,000 ಹಾಕ್ತೀನಿ ನಾನು. 10,000 ಅವ್ನ ಖರ್ಚಿಗಾಯ್ತು. ನಾನೇನು ಮಾಡಲಿ? ಮತ್ತೆ ನಿನ್ನ ಪಾದಕ್ಕೆ ಬಂದು ಬೀಳ್ಬೇಕು ನಾನು. ನನಗದೆಲ್ಲ ಗೊತ್ತಿಲ್ಲ. 10,000 ಅವ್ನ ಖರ್ಚಿಗೆ ಹಾಕು, ಇನ್ನು 10,000 ನನ್ನ ಖರ್ಚಿಗೆ ಹಾಕು. 20,000 ಇನ್ನು 10 ದಿನ ನಿನ್ನ ತಂಟೆಗೂ ಬರಲ್ಲ ನಾನು. ಏನು? ಥೂ, ನಿನ್ನ ಜನ್ಮಕ್ಕಿಷ್ಟು ಮಗ್ಗ ಅಷ್ಟೊಂದು ಗಾಯ ಆಗಿ ಅಷ್ಟಕ್ಕೊಂದು ಚಡಪಡಿಸಕತ್ತೈತಿ. ಅದ್ರದ್ದು ಕಬರಿಲ್ಲ. ಇವ್ನ ಖರ್ಚಿಗೆ ರೊಕ್ಕ ಬೇಕಂತ ಇವ್ನ ರೊಕ್ಕ. ಥೂ, ನಿನ್ನಂತ ಗಂಡ ಬೇರೆ ಯಾರಿಗೂ ಸಿಗಬಾರ್ದು. ನೀ ಸತ್ತಿ ಅಂತಂದು ಯಾವತ್ತ ತಲೆ ತೊಳ್ಕೊಂಡಿದ್ಯಾನು. ಏನು ಮಾಡಬೇಕು? ಇದು ಒಂದು ಕೊಟ್ಬಿಟ್ಟಿಯಲ್ಲ ನನ್ನ ಕೈಗೆ ಕೂಸನ್ನದ್ನ. ಅದ್ರ ಸಂಬಂಧ ಬಾಯಿ ಮುಚ್ಕೊಂಡಿದ್ದೀನಿ ಇಷ್ಟು ನಾನು. ಇನ್ನು ಇರ್ತೀನಿ ಅಂತ ತಿಳ್ಕೊಬೇಡ. ಇನ್ನು ಬರಬೇಡ. 20 ಅಲ್ಲ 30,000 ಹಾಕಿರ್ತೀನಿ ಅಕೌಂಟಿಗೆ. ನನ್ನ ತಂಟಿಗೆ ಬರಬೇಡ, ನನ್ನ ಇದಕ್ಕೂ ಬರಬೇಡ ನೀನು. ಹೇಳಿ ನೋಡು ನಾನು. ನಡಿ, ಇನ್ನು ಇಲ್ಲೇ ನಿಂತ್ಕೊಂಡು ಮಕ್ಕ ಏನು ನೋಡ್ತಿದ್ದೆ? ಕರ್ಕೊಂಡು ನಡಿ ಹುಡುಗನ ಮದ್ದ. ಏನಾಗಲ್ಲ ಅಳಪ್ಪಜ್ಜಿ, ರಾಜು ಏನಾಗಲ್ಲ. ದವಾಖಾನಿಗೆ ಹೋಗಿ ತೋರಿಸ್ಕೊಂಡು ಆಮೇಲೆ ಬರುವಂತೆ ಅಂತ. ಅಪ್ಪ ಹೋಗಿ. ಎಷ್ಟಕ್ಕೊಂದು ರಕ್ತ ತೆಗಿತು ನೋಡಿ ಹುಡುಗನ. ಇವರು ರಮೇಶನ ಮನೆಯವರು ವಾಪಸ್ ಬರತ್ಲಿಗೇನ ಮೊದ್ಲು ಎಲ್ಲ ಸ್ವಚ್ಛ ಮಾಡಿಬಿಡ್ತೀನಿ. ಸ್ವಚ್ಛ ಮಾಡಿ ಅಲ್ಲಿ ಹಾಕಿ ಬಿದ್ದಾಳ. ಇಲ್ಲಿ ರಕ್ತ. ಏನು ಹೇಳ್ಬೇಕು ನಾನು? ಏನು ಮಾಡಲಿ ನಾನು? ಏನು ಮಾಡಲಿ? ಹೆಂಗಿದ್ರು ನನ್ನ ಮ್ಯಾಗ ಡೌಟ್ ಬರುತ್ತಾ? ನನ್ನ ಮ್ಯಾಗ ಯಾಕೆ ಡೌಟ್ ಬರುತ್ತಾ? ನನ್ನ ಮ್ಯಾಗೇನು ಡೌಟ್ ಬರೋಂಗಿಲ್ಲ. ಇಲ್ಲ, ಮಾವು ಫೋನ್ ಮಾಡ್ತೀನಿ. ಮಾವು ಏನಂತಾನ ಹಂಗೆ ಕೇಳ್ತೀನಿ. ನಾನೇನಾರ ಈಗ ಒಂಚೂರು ನಾನೇನಾರ ದುಡುಕಿದ್ರೂ ಎಲ್ಲನೂ ನನ್ನ ಮೇಲೆ ಬರ್ತಾವೆ ತಲೆಗೆ. ಆಕೆ ಏನು ಸತ್ತಾಳ ಬದುಕ್ಯಾಳ ಅದು ಗೊತ್ತಿಲ್ಲ. ಹೊಡೆದ್ಬಿಟ್ಟಿನಿ. ಇದಾಕೋಲ ತೊಗೊಂಡು ಹೊಡೆದೀನಿ. ಏನು ಮಾಡಲಿ? ಇಲ್ಲ, ಮಾವು ಫೋನ್ ಮಾಡ್ತೀನಿ ಮೊದಲು. ಹಲೋ ಮಾವ. ಮಾವ ಯಾಕ ಏನಾತ? ಎದಕ್ಕಳಕತ್ತಿ ಮುನಿಕಾ? ಏನಾತಂತ ಹೇಳಿ ಅಳಬೇಡ ಮೊದ್ಲ. ಅದು ಏನಾತಂದ್ರೆ ಅವ ಅದನಲ್ಲ ಮಾವ, ಅವ ಮೋಹನ, ಅವ ಹುಡುಗನ ಕರ್ಕೊಂಡು ಇಲ್ಲಿ ರಮೇಶನ ಮನೆಗೆ ಬಂದಿದ್ದ. ಏನನ್ನಾತಂದ್ರೆ ಈಗ ಇಷ್ಟ ಆಗೈತೆ ಮಾವ. ಈಗ ಹುಡುಗನ ತೋರಿಸ್ತೀನಿ ಅಂತ ಹೇಳಿ ಹೋಗ್ಯಾನ ಈಗ ಕರ್ಕೊಂಡು. ಇಲ್ಲಿ ನೋಡಿದ್ರೆ ಆಕಿಗೆ ನಾನು ಹೊಡೆದು ಬಿಟ್ಟಿನಲ್ಲ, ಆಕಿದು ಹೆಣನೂ ಅಲ್ಲೇ ಹೊರಗೆ ಬಿದ್ದೈತಿ. ಮ್ಯಾಗ ಇಲ್ಲಿ ರೂಮ್ನಾಗ ರಕ್ತ, ಬ್ಯಾಟು ಎಲ್ಲ ಇಲ್ಲಿ ಬಿದ್ದೈತಿ. ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮಾವ. ಏನು ಮಾಡಲಿ ಮಾವ ನಾನೀಗ? ಆ ಕೋಲು ನೀ ಎಷ್ಟ ಹಿಡ್ಕೊಂಡಿದ್ದೆ? ನಿನ್ನ ಗಂಡನ ಹಿಡ್ಕೊಂಡು ಹೊಡೆದ ನಮ್ಮ ಮಗ್ಗ. ಅವ ಹಿಡ್ಕೊಂಡನ, ಆದ್ರವ ತುದಿ ಇರುತ್ತಲ್ಲ ಅದನ್ನ ಹಿಡ್ಕೊಂಡನ, ಹಿಂದಲ್ ಹಿಡ್ಕೊಂಡಿಲ್ಲ. ಸರಿ, ಒಂದು ಕೆಲಸ ಮಾಡು. ಈಗ ನಿನ್ನ ಫೋನ್ನ ಅಲ್ಲೇ ಒಕ್ಕಟ್ಟು, ಆಮೇಲೆ ನಿನ್ನ ಮಗಂದು ನಿನ್ನ ಗಂಡಂದು ಏನೇನು ಎವಿಡೆನ್ಸ್ ಅದಾವಲ್ಲ ಅವನ್ನೆಲ್ಲ ಅಲ್ಲೇ ಬಿಡು. ಆ ಕೋಲ್ ತಗೋ, ನಿನ್ನ ಫೋನ್ ಅಲ್ಲೇ ಬಿಟ್ಟು, ನಿನ್ನ ಬಟ್ಟಿ ಗಿಟ್ಟಿ ಏನದವಲ್ಲ ಅವನ್ನೆಲ್ಲ ಅಲ್ಲೇ ಬಿಟ್ಟು, ನಾ ಹೇಳ್ತೀನಿ ಲೊಕೇಶನ್, ಆ ಲೊಕೇಶನಿಗೆ ಬಂದುಬಿಡು. ಆಮೇಲೆ ಇನ್ನೊಂದು ವಿಷಯ, ಆ ಕೋಲ್ನ ಹಿಡ್ಕೊಂಬರೋ ಮುಂದಾಗ ನಿನ್ನ ಗಂಡಂದು ಎಲ್ಲಿ ಫಿಂಗರ್ ಪ್ರಿಂಟ್ ಐತಲ್ಲ ಆ ಜಾಗ ಬಿಟ್ಟು ನೀನು ಒಂದು ಬಟ್ಟೆ ಹಾಕಿ ಹಿಡ್ಕೊಂಡು ಬಾ. ಅವನು ಫಿಂಗರ್ ಪ್ರಿಂಟು ಆ ಕೋಲ್ ಮ್ಯಾಗ ಇರಬೇಕು. ಇನ್ ಕೇಸ್ ಏನಾರ ಪೊಲೀಸರು ಹಿಂಗೆ ಮಾಡಿ ಹುಡುಕಿದ್ರು ಆಕಿ ಇದಾಳಲ್ಲ, ಆಕಿ ಚಶ್ಮದಾಕಿ ಸೋಡಾಬುಡ್ಡಿ, ಆಕಿನ ಹೊಡೆದಿರೋದು ಮತ್ತು ತನ್ನ ಮಗನ ಹೊಡೆದಿರೋದು ನಿನ್ನ ಗಂಡನ ಅನ್ನಂಗೆ ನಾವೆಲ್ಲ ಮಾಡೋಣ ಅಂತ ಪ್ರೂಫ್ನ. ಅದಕ್ಕೆ ಏನು ಆದ್ರೆ ಮಾವ, ನಾನು ಯಾಕೆ ನನ್ನ ಫೋನ್ ಇಲ್ಲಿ ಬಿಟ್ಟು ಬರಲಿ? ಹುಚ್ಚಿ,
ನೀನೇನಾರು ನಿನ್ನ ಫೋನ್ ತೊಗೊಂಡು ಬಂದಿ ಅಂದ್ರೆ ಫಸ್ಟ್ ನಿನ್ನನ್ನು ಪತ್ತೆ ಹಚ್ಚಕ್ಕೆ ಶುರು ಮಾಡ್ತಾರೆ ಅವರು. ನಿಂದು ಫೋನ್ ಲೊಕೇಶನಿಂದ ಆರಾಮಾಗಿ ಕಂಡಿಡ್ದು ಬಿಡ್ತಾರೆ ಅವರು ನೀ ಎಲ್ಲಿದೆ ಅಂತಂದು. ಅವಾಗ ನಾವು ಪೊಲೀಸ್ರದ್ದು ದಿಕ್ಕು ತಪ್ಪಿಸಿ ನಾವು ಏನೂ ಮಾಡೋಕ್ಕಾಗಲ್ಲ, ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ ನಮಗೆ. ಫಸ್ಟ್ ನಿನ್ನ ಹುಡುಕಿ ನಿನ್ನ ಹತ್ರನ ಬರ್ತಾರೆ. ಆಮೇಲೆ ನೀನು ಏನೇ ಮಾಡಿದ್ರು ನಿನ್ನ ಗಂಡ ಸಿಗೋದಿಲ್ಲ. ಈಗ ನೋಡು, ನಿನಗೆ ಹೆಂಗೂ ಈಗ ರಮೇಶನ ಮೇಲೆ ಸಿಟ್ಟು ತೀರ್ಸ್ಕೋಬೇಕಂತೈತಾ, ಆಮೇಲೆ ನಿನ್ನ ಗಂಡಂದು ನಿನ್ನ ದಾರಿಯಿಂದ ಹೋಗ್ಬೇಕಂತೈತಲ್ಲ. ನಾ ಹೇಳೋದು ಕೇಳು. ಈಗ ಫಸ್ಟು ನೀನು ಕಾಣೆ ಆಗಿದಿ ಅಂತ ಗೊತ್ತಾಯ್ತು ಅಂದ್ರೆ ಮತ್ತೆ ಅಲ್ಲೇ ರಕ್ತ ಎಲ್ಲ ನೋಡಿ ಫಸ್ಟು ರಮೇಶನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಆಲ್ರೆಡಿ ನೀವು ಒಂದ್ಸರಿ ಕಂಪ್ಲೇಂಟ್ ಕೊಟ್ಟಿದ್ದಿ, ಅವ್ರ ಮನೆಯವ್ರು ನಿನಗೆ ಹೊಡೆಯೋದು ಬಡಿಯೋದು ಮಾಡ್ತಾರೆ ಅಂತೇಳಿ. ನೀ ಯೋಚನೆ ಮಾಡಬೇಡ, ಫಸ್ಟ್ ಹೋಗೋದ ರಮೇಶನ ತಲೆಗೆ. ಆಮೇಲೆ ಅವರೆಲ್ಲ ಎವಿಡೆನ್ಸ್ ತೊಗೊಂಡು ಅದು ಇದಾದ್ಮೇಲೆ ರಮೇಶನ ಫ್ಯಾಮ್ಲಿದು ಏನು ತಪ್ಪಿಲ್ಲ ಅಂತ ಆದಮೇಲೆ ಮತ್ತೆ ಎವಿಡೆನ್ಸ್ ಹುಡುಕ್ತಾರೆ. ಆಮೇಲೆ ರಕ್ತದ ಸ್ಯಾಂಪಲು ಅದು ಇದು DNA ಪಾನೆ ಅಂತ ಹೋಗ್ತಾರೆ. ಅವಾಗ ಬೇಕಾರೆ ಅವ್ರು ಹುಡುಕ್ಯಂತ ನಿನ್ನ ಹತ್ರ ಬರವಲ್ಲ ರಕ್ಕ. ಅವಾಗ ನೀನು ಹೇಳುವಂತೆ ಅಂತ ನಾನೇನು ಬೇಕಂತ ಮಾಡಿರಲಿಲ್ಲ, ನನ್ನ ಗಂಡನ ಹೊಡೆದಿರೋದು ಇದೇ ಕೋಲಿಂದ ನನಗೂ ಧಮಕಿ ಹಾಕಿ ಸಾಯಿಸ್ತೀನಿ ಅಂತ ಹೇಳಿದ್ದ, ಅದಕ್ಕೆ ನಾನು ಒಂದು ಕಡೆ ಇದ್ದೆ ಅವ್ನಿಗೆ ಹೆದರಿ ಅಂತ ಹೇಳ್ಬಿಡು, ಅಷ್ಟ ಮುಗೀತು. ಅವಾಗ ಯಾವ ಕೇಸು ನಿನ್ನ ಮೇಲೆ ಬರೋಗಿಲ್ಲ. ಏನು ಅಲ್ಲ ಮಾವ, ನನ್ನ ಬಟ್ಟಿ ಯಾಕೆ ಇಲ್ಲಿ ಬಿಟ್ಟು ಬರಲಿ? ತಗೊಂಡು ಬಂದ್ಬಿಡ್ತೀನಿ ಬಿಡು ನಾ ಎಲ್ಲ ಬಟ್ಟಿನ. ನಾನು ಯಾಕೆಲ್ಲ ಎವಿಡೆನ್ಸ್ ಇಲ್ಲಿ ಬಿಡ್ಲಿ ನಾನು? ಪೊಲೀಸರು ನೇನು ಒಬ್ಬರು ಮಾಡಿ ನೀನು ಟ್ರಿಪ್ ಹೋಗಿ ಹೇಳಕ್ಕೆಲ್ಲ ಬಟ್ಟೆ ಹಾಕ್ಯಂಡು ಅಂತಾರ, ಇಲ್ಲಾಂದ್ರೆ ನೀನ ಏನೋ ಮಾಡಿ ಓಡೋಗಿ ಅಂತಾರ. ಅವ್ರಿಗೆ ಏನು ಅನಿಸ್ಬೇಕು ಅಂದ್ರೆ ಮೊದಲು ರಮೇಶ ಅಥವಾ ಬೇರೆ ಯಾರೋ ನಿನಗೇನೋ ಮಾಡ್ಯಾರ ಅಂತ ಫೀಲ್ ಆಗ್ಬೇಕದು. ಆ ಥರ ಸೀನ್ ಕ್ರಿಯೇಟ್ ಮಾಡು ಅಂತ ನಾ ಹೇಳಕತ್ತೀನಿ. ನೀನೇನು ಟ್ರಿಪ್ಪಿಗೆ ಬಟ್ಟೆ ತೊಗೊಂಡೆಲ್ಲ ಬಟ್ಟೆ ಹಾಕ್ಕೊಂಡು ಟ್ರಿಪ್ಪಿಗೆ ಹೋಗಿ ಹೇಳೋ ಥರ ಫೀಲ್ ಮಾಡ್ಸಕತ್ತೀಯಲ್ಲ. ಅಲ್ಲಿ ಎಷ್ಟು ಲಘು ಆಗುತ್ತೋ ಅಷ್ಟು ಲಘು ಅಲ್ಲಿಂದ ಎದ್ದು ಬಾ. ಆಮೇಲೆ ಅವರು ರಮೇಶನ್ ಮನೆಯವರು ಹೊರಗೋಗಿ ಅಂತ ಹೊರಗೆ ಹೋಗ್ಯಾರಂತೀಯಲ್ಲ, ಬಂದರು ಅಂದ್ರೆ ನೀನು ಹೊರ ಬರೋದು ಕಷ್ಟ ಆಗುತ್ತಾ. ಆಮೇಲೆ ಮೇನ್ ಡೋರ್ನಾಗ ಅಡ್ಡಾಡ್ಬೇಡ, ಹಾಕಿದ್ದು ಡೋರ್ ಹಾಕ್ದಂಗೆ ಇರಲಿ. ಹಿಂದಲ್ ಡೋರಿಂದ ಬಾ. ಇಲ್ಲ ಮಾವ, ಮುಂದಲ್ ಡೋರಿಂದನೇ ಬರ್ತೀನಿ. ಬೆಳಗ್ಗೆ ಅವ್ರು ಹೊಂಟಿದ್ರಲ್ಲ ಕುಂಕುಮಕ್ಕೆ ಅಂತ ಹೇಳಿ, ಅವರು ಎರಡದವು ಚಾವಿ. ಒಂದು ಆ ಮುದುಕನ ಹತ್ರ ಇರ್ತಿತ್ತು, ಒಂದು ಗುಣೆದಾಗ ಇಟ್ಟಿರ್ತಿದ್ರು. ನಾನು ಆತನ ಮೈತನ್ನ ಮೋಹನನ ಭೇಟಿಯಾಗಿ ಬರತ್ಲಿಗೆನ ಇವರು ಬಂದಿರಲಿಲ್ಲ ಅಂದ್ರೆ ಮತ್ತೆ ನಾನು ಹೊರಗೆ ಬಿಸ್ಲಾನ ನಿಲ್ಲಿಸ್ತಾರಂತ ಹೇಳಿ ಅವ್ರಿಗೆ ಯಾರಿಗೂ ಗೊತ್ತಿಲ್ಲಾರ್ದಂಗೆ ನಾನು ಅದನ್ನು ಚಾವಿ ತೊಗೊಂಡಿನಿ. ಆ ಚಾವಿ ನನ್ನ ಹತ್ರ ಐತಿ. ಅದ ಚಾವಿ ತೊಗೊಂಡ ನಾನು ಒಳಗೆ ಬಂದಿದ್ದು. ಇವ ಅಷ್ಟ್ರಾಗನ ಮೋಹನ್ ಹಿಂದೆ ಕಾಂಪೌಂಡ್ ಗಾಡಿ ಹತ್ತಿ ಮ್ಯಾಗ್ ಬಂದು ಕುಂತಾನ ಹಂದಿ ಅಂತವ. ಸರಿ ಆತಾಳ ಮಾವ, ನಾನು ಮೇನ್ ಡೋರಿಂದನೇ ಬರ್ತೀನಿ. ಯಾಕೆ ಸುಮ್ಮನೆ ನಾನು ಕಿಟಕಿಯಿಂದ ಓಡಾಡಿರೋದು ಏನೇನದವಲ್ಲ ಅವನ್ನೆಲ್ಲ ಅಳಕಿಸಿ ಬರ್ತೀನಿ ನಾನು. ನಿನ್ನ ಫೋನ್ ಏನು ನೀ ಸ್ವಿಚ್ ಆಫ್ ಮಾಡೋಕೆ ಹೋಗ್ಬೇಡ, ಆನ್ ಮಾಡಿ ಅಲ್ಲೇ ಬಿಟ್ಟು ನೀ ಸುಮ್ಮನೆ ನಿನ್ನ ಪಾಡಿಗೆ ನೀ ಆ ಕೋಲ್ ತೊಗೊಂಡು ಬಾ. ಯಾವ ಬಟ್ಟಿ ಏನು ಮುಟ್ಟಕ್ಕೆ ಹೋಗ್ಬೇಡ ಇನ್ನು, ಆಯಿತು? ನೋಡೋಣ ಅದೇನಾಗುತ್ತೋ ಅಂತಂದು. ಆಮೇಲೆ ನಾನು ಈ ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ಇನ್ನು ನಿನಗೆ ಲೊಕೇಶನ್ ಕಳಿಸೋದು, ನೀ ನಂಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಏನೂ ಟ್ರೈ ಮಾಡೋಕೆ ಹೋಗ್ಬೇಡ, ಆಯಿತು? ಈಗ ಮಾಡಿಯಾ, ಮುಗೀತು. ಮತ್ತೆ ಈ ನಂಬರಿಗೆ ಫೋನ್ ಮಾಡಬೇಡ, ಇನ್ನು ಸ್ವಿಚ್ ಆಫ್ ಮಾಡ್ತೀನಿ ನಾನು ಇದನ್ನು. ಒಂದು ಕೆಲಸ ಮಾಡಿ, ನೀನು ಈಗ ಬನಾಪುರ್ ರೈಲ್ವೆ ಸ್ಟೇಷನಿಗೆ ಬಾ. ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲಿ ನಿಂತಿರು, ರೈಲ್ವೆ ಸ್ಟೇಷನ್ ಒಳಗೆ ನಿಂತಿರು, ಬಸ್ ಸ್ಟ್ಯಾಂಡಾಗ ನಿಂದಿರ್ಬೇಡ. ನಾ ಬಂದು ನೀನು ಕರ್ಕೊತೀನಿ. ಯಾವ್ದಾರೊಬ್ರದ್ದು ಬೈಕ್ ತೊಗೊಂಬರ್ತೀನಿ ನಾನು, ಕಾರ್ ಬೇಡ. ಅಲ್ಲ, ಬೈಕ್ ಬೇಡ, ನಿಂದ ಕಾರ್ ತೊಗೊಂಬಾ. ನನ್ನ ಕಾರ್ ತೊಗೊಂಬಂದ್ರೆ ಎಲ್ಲರಿಗೂ ಗೊತ್ತಾಗತ್ತಾ? ಸರಿ, ಬೈಕ್ ಬೇಡಲ್ಲ, ಬೇರೆ ಯಾರ್ದಾರ ಕಾರ್ ನೋಡ್ತೀನಿ ತಗೋ. ಅದು ಕಷ್ಟನ, ಬೇರೆ ಯಾರ್ದಾರ ಕಾರ್ ಅಂದ್ರೆ ನೋಡ್ತೀನಿ. ಸರಿ, ಈಗ ನಾನು ಬಿಡ್ತೀನಿ. ಇಲ್ಲಿಂದ ಹಬ್ಬ ಅಂದರೆ ಒಂದು 20 ನಿಮಿಷ ಆಗ್ಬೋದು ನಾ ಬರಕ್ಕೆ ಬನಾಪುರ ರೈಲ್ವೆ ಸ್ಟೇಷನ್ಗೆ. ನೀನು ಬಂದ್ಬಿಡು, ಯಾಕಂದ್ರೆ ಮೊದಲ ಫೋನ್ ಇರಂಗಿಲ್ಲ, ಕಾಯಿಸ್ಬೇಡ. ಸರಿ, ಯಾರಿಗೂ ಕಾಣಿಸ್ಕೋಬೇಡ, ಪಟ ಅಂತ ಹೊರಗೆ ಬಂದ್ಬಿಡು. ಇಷ್ಟ ಆಯ್ತು ಸರ್. ಅದಾದ್ಮೇಲೆ ನಾನು ಬನಾಪುರ ರೈಲ್ವೆ ಸ್ಟೇಷನ್ಗೆ ಕಾಯ್ಕೋತ ಕೂತಿದ್ದೀನಿ ಸರ್. ನಮ್ಮ ಮಾವು ಬಂದ. ಅಲ್ಲೇ ಸುತ್ತಮುತ್ತ ಒಂದಿಷ್ಟು ಮನೆ ನೋಡಿದ್ವಿ, ಯಾಕಂದ್ರೆ ಅಲ್ಲೆಲ್ಲೂ ಲಾಡ್ಜ್ ಸಿಗಲ್ಲಲ್ಲ. ಆಮೇಲೆ ಮಾವ ಲಾಡ್ಜ್ ಒಳಗೂ ಬೇಡ, ಯಾಕಂದ್ರೆ ಫಸ್ಟು ಹುಡ್ಕದ ಸುತ್ತಮುತ್ತ ಇರೋ ಲಾಡ್ಜು ಸಿಕ್ಕಾಕೊಂಡ್ಬಿಡ್ತೀವಿ, ಅದಕ್ಕೆ ಯಾವ್ದಾರ ಹಳ್ಳ್ಯಾಗ ಮನೆಯಾಗಿರೋಣ ಅಂತಂದ. ಒಂದು 2-3 ಊರು ಸುತ್ತಿದ್ವಿ ಸರ್, ಎಲ್ಲೂ ಮನೆ ನಮಗೆ ಸುಟೇಬಲ್ ಆಗಂಗೆ ಸಿಗಲಿಲ್ಲ. ಅದಕ್ಕೆ ನಾವು ಕೊನೆಗೆ ಬನಾಪುರದೊಳಗನ ರೈಲ್ವೆ ಸ್ಟೇಷನಿಂದ ಊರಲ್ಲ ಸರ್, ಊರಾಗ ಒಂದು ಮನೆ ಬಾಡಿಗೆ ತಗೊಂಡು ಅಲ್ಲಿದ್ವಿ ಸರ್. ಪರವಾಗಿಲ್ಲ ದಡಿಯಾ, ಏನು ಅನ್ಕೊಂಡಿದ್ನ ನಿನ್ನ? ಪೊಲೀಸರಿಗೆ ಚಳ್ಳೆ ಹಣ್ಣು ಹೆಂಗೆ ತಿನ್ನಿಸ್ಬೋದು ಅಂತಂದು ಭಾಳ ಟ್ರೈನಿಂಗ್ ತಗೊಂಡಿದ್ದೆ. ಸುಳ್ಳಲ್ಲ ದೊಡ್ಡವ್ರು ಹೇಳೋದು, ಬುಕ್ನ ಅದ್ರ ಕವರಿಂದ ಅಳಿಬಾರ್ದು ಅಂತ ಹೇಳಿ. ಅಲ್ಲ, ಪೆದ್ದನ್ ಥರ ಮಬ್ಬು ಥರ ಇದ್ದಿ, ಭಾರಿ ಉಡ್ಸಿ ತಲೆ. ಆದರೂ ಒಪ್ಕೋಬೇಕಾಗಿರೋದ ನೀನು ತಲೆನ. ಆತು, ಜೈಲಿಗೆ ಹಾಕ್ರಿ ಸರ. ಒಂದ್ಸರಿ ನಾನು ನನ್ನ ಮಗನ ನೋಡ್ಕೊಂಡ್ ಬರ್ತೀನಿ ಸರ, ಆಮೇಲೆ ನೀವು ಜೈಲಿಗೆ ಹಾಕ್ರಿ ಸರ. ಏ ಸಾಕು, ಬಾಯ್ ಮುಚ್ಚ ಬಾಯ್. ನಾನು ನೋಡಕತ್ತೀನಿ, ಅದೆಷ್ಟು ಡ್ರಾಮಾ ಮಾಡ್ತಿದ್ದಿ. ಖರೆ ನಮ್ಮ ಮಗನ ಮೇಲೆ ಕಾಳಜಿ ಐತೆ ನಿನಗೆ? ಇದ್ದಿದ್ರ ಮಗನ ಸಾಯಕ್ಕೆ ಬಿಟ್ಟು ನೀನು ನಿಮ್ಮ ಮಾವನ ಜೊತೆಗೆ ಹೋಗಿ ಅಡಿಕೆ ಮುಂದಿರ್ತಿದ್ದೆ. ಹೇಳ್ತೀನಿ ಕೇಳ, ಓವರ್ ಅವೆಲ್ಲ ಮಾಡ್ಬೇಡ, ಸುಮ್ಮನೆ ಹೋಗಿ ಸೆಲ್ಲ ಕುಂದ್ರು. ಗೊತ್ತೈತಿ, ನಿನ್ನ ಮಗ ಆರಾಮಾಗೋವರೆಗೂ ನಾವು ನಮ್ದದು ಜವಾಬ್ದಾರಿ, ನಾವು ನೋಡ್ಕೋತೀವಿ. ಅದಾದ್ಮೇಲೆ ಒಂದು ಯಾವ್ದಾರ ಒಂದು ಬಾಲ ಮಂದಿರಕ್ಕೆ ಬಿಡ್ತೀವಿ,
ಅಲ್ಲಿ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸ್ತಾರ ಅವನ್ನ. ನಿಮ್ಮಂಥ ತಂದೆ ತಾಯಿ ಈ ಥರ ಬಂಧು ಬಳಗ ಇತ್ತು ಅಂದ್ರೆ ಮುಗೀತು, ಮಕ್ಕಳು ನೆಟೆ ಮದ್ದೆಂಡ್ಲೆ ನಿಮ್ಮ ದಾರಿನ ತುಳಿತಾರ ಅವರು. ಏನು ಅವಶ್ಯಕತೆ ಇಲ್ಲ, ನೀನೋಗಿ ನೋಡ್ಕೋಬೇಕಾ, ಅವಂಗ ಆರಾಮ ಅಂದ್ಮೇಲೆ ಅವನ ಬರ್ತಾನೆ. ರೀ ಕೌಸಲ್ಯ ಅವ್ರೆ, ಹಂಗ ರಮೇಶನ್ ಮನೆಯವ್ರಿಗೆ ಒಂದು ಸ್ವಲ್ಪ ಕರ್ಸ್ರಿ. ಇವ್ರದ್ದೆಲ್ಲ ಏನೇನ್ ಬಂಡವಾಳ ಅಂತ ಅವ್ರಿಗೊಂಚೂರು ಹೇಳಿ. ಹ್ಞೂ ಸರ್, ಕರೆಸ್ತೀನಿ ತೋರಿ ಸರ್, ಬರಲಿ. ಮೇಡಮರ ನನ್ನ ಮಗ ಹೆಂಗದ ನಂತರ ಕೇಳಿ ಹೇಳ್ರಿ ಮೇಡಮರ. ಏಯ್ ಮೋಹನ, ಯಾಕೆ ಸುಮ್ಮನೆ ನಾಟಕ ಮಾಡ್ತಿ? ಹೆಸರು ಹೇಳ್ಬೇಕು ಮೇಡಮರ್ ಎಲ್ಲರಿಲ್ಲ. ನೀವು 3 ಮಂದಿ ಏನೋ ನಾಟಕ ಮಾಡಿದ್ರು ನಾವು ನಂಬಲ್ಲ. ನೀನು ಹೆಂಡ್ತಿ ನಿನಗೆ 30,000 ಹಾಕೇಳ ಅಂತಾಳ. ಆ 30,000 ತೊಗೊಂಡು ನೀನು ಏನು ಮಾಡಿ ಅದನ್ನ ತೊಗೊಂಡೋಗಿ ಮಗನ ಬ್ಯಾಡಪ್ಪ, ನೀನು 30,000 ತೊಗೊಂಡೋಗಿ ಪ್ರೈವೇಟ್ ನೀನು ತೋರಿಸ್ಬೇಡ. ನೀನು 30,000 ನಿನ್ನ ಮಕ್ಕಳನ್ನ ಕೈಟ್ಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರ್ಸಕ್ಕೂ ಆಗಲಿಲ್ಲ ನಿನಗೆ. ಫಸ್ಟ್ ಏನಾರ ಮಾಡ್ತಿದ್ರು ಹುಡುಗ. ಈಗ ಎಷ್ಟು ಗಾಯ ದೊಡ್ಡದಾಗಿದ್ದು ಗೊತ್ತಾ ನವಂಗ. ಕೀವಾಗಿ ಏನಾರು ಇನ್ಫೆಕ್ಷನ್ ಆಯ್ತಂದ್ರೆ, ಬ್ರೇನ್ ಒಳಗೆ ಹೋಯ್ತು ಅಂದ್ರೆ ಏನು ಮಾಡ್ತೀನಿ ನೀನು? ಐ ಅಂದ್ರೆ ಬರೋದಿಲ್ಲ, ಅಪ್ಪ ಅಂದ್ರೆ ಬರೋದಿಲ್ಲ. ನಿನ್ನಂಥ ತಂದಿಗಳು ಯಾವ ಮಕ್ಕಳಿಗೂ ಸಿಗಬಾರ್ದು ಕೇಳು. ಯಾಕಪ್ಪ ಹೆಂಡತಿ ರೊಕ್ಕ ಕೊಟ್ಟರು ಗೌರ್ಮೆಂಟ್ ದವಾಗ ನೀವು ಕರ್ಕೊಂಡೋಗಿ ಇಲ್ಲಿನ ಎದಕ್ಕ? ಸರ ಹೆಂಗೆ ಹೇಟಾತು ಅಂತ ಕೇಳಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಸರ. ನಂಗೆ ದವಾಖಾನೆ ಮುಂದ್ಲವರೆಗೂ ಕರ್ಕೊಂಡು ಹೋಗಿದ್ದೀನಿ ಸರ. ಭಾಳ ಭಯ ಆಗತ್ಬಿಡ್ತು ಸರ ನಂಗೆ. ಆಮೇಲೆ ಇವರು ಮತ್ತೆ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಕೊಟ್ರ ಈಕೆ ಬೇರೆ ಏನೇನು ಮಾಡ್ಯಾಳ ಅನ್ನೋದು ಗೊತ್ತಿರಲಿಲ್ಲ ಸರ ನಂಗೆ. ಅದಕ್ಕೆ ಭಯ ಆಯ್ತು ಸರ ನಂಗೆ, ಅದಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಸರ್ ಅಷ್ಟೆ. ಆದ್ರೆ ನಾನು ಅವಂಗ ಡೆಟಾಲ್ ತೊಗೊಂಬಂದು ಗಾಯ ಎಲ್ಲ ಒರೆಸಿ ಬ್ಯಾಂಡೇಜ್ ಕಟ್ಟಿದ್ದೀನಿ ಸರ. ಏನಪ್ಪ ನೀನು ಬ್ಯಾಂಡೇಜ್ ಕಟ್ಟಿಬಿಟ್ರೆ ಗಾಯ ಸರಿ ಹೋಗ್ತೈತ? ಆಂಟಿಬಯೋಟಿಕ್ ಹಾಕಬೇಕು, ಆಂಟಿಸೆಪ್ಟಿಕ್ದು ಹಾಕಬೇಕು, ಎಷ್ಟಕ್ಕೊಂದು ಇರ್ತಾವೆ. ಮೊದ್ಲ ಹುಡುಗ ಸಾಣದೈತದ. ಅಂಥ ಹುಡುಗನ ಮೇಲೆ ಕರುಣೆ ಇಲ್ಲಾರ್ದಂಗೆ ತಲೆ ಒಡೆದಿರೋದನ್ನು ಹಂಗೆ ಇಟ್ಕೊಂಡು ಏನು ಹೇಳ್ಬೇಕು ನಿಮ್ಮಂತಾರಿ? ನಡ್ರಿ ಸೆಲ್ ಒಳಗೆ ನಡ್ರಿ, ಇನ್ನೇನು ಮಾತಾಡೋಕ್ಕಾಗಲ್ಲ. ನಡ್ರಿ.